ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ರೂ ದುಡ್ಡು ಕೊಟ್ಟು ರಿಯಲ್ ಹಾರನ ತಂದಾಕೋಕ್ಕಾಗಲ್ಲ. ಅಂಥವರಿಗೆ ಆರ್ಟಿಫಿಷಿಯಲ್ ಹಾರ ಮೀಶೋದಲ್ಲಿ ತುಂಬ ಚೀಪ್ ರೇಟ್ಗೆ ಸಿಗ್ತಾ ಇದೆ. ಆರ್ಟಿಫಿಷಿಯಲ್ ಹಾರ ಅಂತ ಅನಿಸೋದೇ ಇಲ್ಲ. ನೆಕ್ಸ್ಟ್ ಒಂದು ಬಂದು ಪೂಜಾ ಸ್ಟ್ಯಾಂಡು ಡೆಕೋರೇಷನ್ಗೆಲ್ಲದಕ್ಕೂ ತುಂಬ ಯೂಸ್ಫುಲ್ ಆಗಿರುವಂಥದ್ದು. ನೋಡಿ, ನೆಕ್ಸ್ಟ್ ಬಂದು ನಾವು ಆಫೀಸ್ ವೇರ್ಗಾಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಕಾಲೇಜ್ ಹುಡುಗಿರಿಗೆ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಟ್ರೆಂಡಿಂಗಲ್ಲಿರುವ ಬೆಲ್ ಬಾಟಮ್ ಪ್ಯಾಂಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಚೀಪ್ ರೇಟ್ಗೆ ಸಿಗ್ತಾ ಇದೆ ಮೀಶೋದಲ್ಲಿ. ಎಷ್ಟು ಅಲ್ಟಿಮೇಟ್ ಆಗಿದೆ ಗೊತ್ತಾ ಮೆಟೀರಿಯಲ್ ಕ್ವಾಲಿಟಿ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುವ ಕೆಲವೊಂದು ಪ್ರಾಡಕ್ಟ್ಗಳನ್ನ ತೋರಿಸ್ತಿದ್ದೀನಿ. ಇನ್ನೇನು ಹಬ್ಬ ಹತ್ರ ಬರ್ತಾ ಇದೆ. ಸೊ ಮೀಶೋದಲ್ಲಿ ನಮಗೆ ಹಬ್ಬಕ್ಕೆ ಅಂತಲೇ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಕೆಲವೊಂದು ಪ್ರಾಡಕ್ಟ್ನ ತುಂಬ ಚೀಪ್ ರೇಟಲ್ಲಿ ಬಿಟ್ಟಿದ್ದಾರೆ. ನೀವು ಹೋಗ್ಬಿಟ್ಟು ಮೀಶೋದಲ್ಲಿ ನಿಮಗೆ ಯಾವ್ಯಾವ್ದು ಬೇಕು, ಹಬ್ಬಕ್ಕೆ ಯಾವುದೆಲ್ಲ ಪ್ರಾಡಕ್ಟ್ ಬೇಕಾಗಿದೆ, ಡೆಕೋರೇಷನ್ ಐಟಮ್ ಯಾವುದೇ ಬೇಕಾದ್ರೂ ಮೀಶೋದಲ್ಲಿ ಹೋಗಿ ಆರಾಮ್ಸೆ ಬೈ ಮಾಡ್ಕೋಬೋದು. ಈಸಿ ರಿಟರ್ನ್ ಕೂಡ ಇರುತ್ತೆ, ರೀಫಂಡ್ ಕೂಡ ಇರುತ್ತೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಮೊದಲನೇದಾಗಿ ನಾನಿಲ್ಲಿ ತೋರಿಸ್ತಾ ಇರೋದು ಪ್ಯಾಂಟ್ಸು, ಬೆಲ್ ಬಾಟಮ್ ಪ್ಯಾಂಟ್ಸು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಎಷ್ಟು ಚೀಪ್ ಪ್ರೈಸಲ್ಲಿ ಸಿಗ್ತಾ ಇದೆ ಗೊತ್ತಾ ಈ ಪ್ಯಾಂಟ್ಸು. ಇದರಲ್ಲೂ ಕಲರ್ಸ್ ಕೂಡ ಅವೈಲಬಲ್ ಇದೆ. ನಿಮಗೆ ಯಾವ ಕಲರ್ಸ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಕ್ವಾಲಿಟಿ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಜಸ್ಟ್ ಇದಕ್ಕೆ ಎಷ್ಟು ಕಡಿಮೆ ಬಿದ್ದಿದೆ ಪ್ರೈಸ್ ಅಂದರೆ ಜಸ್ಟ್ 149 ರುಪೀಸ್ ಬಿದ್ದಿದೆ ಅಷ್ಟೇ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಸೊಂಟದ ಹತ್ರ ಬೆಲ್ಟ್ ಬರುತ್ತಲ್ಲ, ಎಲಾಸ್ಟಿಕ್, ಇದೆ ಅಂತೂ ತುಂಬಾ ಅಲ್ಟಿಮೇಟ್ ಆಗಿದೆ. ಅಷ್ಟು ಕ್ವಾಲಿಟಿ ಇದೆ. ನಾವು ಮಾಲಲ್ಲಿ ತೊಗೊತೀವಿ ಅಂದರೆ ಒಂದಕ್ಕೇ 800 ರುಪೀಸ್ ಮೇಲೆ ಇರುತ್ತೆ. ಅಷ್ಟು ಕ್ವಾಲಿಟಿ ಇರುವಂಥ ಬೆಲ್ ಬಾಟಮ್ ಪ್ಯಾಂಟ್ಸ್ ಇದು. ಇವಾಗ ಟ್ರೆಂಡಿಂಗಲ್ಲಿರುವಂಥದ್ದು, ನೋಡಿರ್ತೀರ ಇನ್ಸ್ಟಾದಲ್ಲೆಲ್ಲ ಟ್ರೆಂಡ್ ಆಗಿರೋವಂಥ ಪ್ಯಾಂಟು. ತುಂಬಾ ಚೆನ್ನಾಗಿದೆ. ಟಾಪ್ಸ್ಗೆ ಹಾಕ್ಕೊಳ್ಳೋದಕ್ಕೆ, ಕುರ್ತೀಸ್ಗೆ ಹಾಕಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಶರ್ಟು ಪ್ಯಾಂಟ್ ಥರ ವೇರ್ ಮಾಡೋದಕ್ಕೆ. ಹಳೆ ಮೂವಿಲೆಲ್ಲ ನೋಡಿರ್ತೀರ, ಮಂಜುಳಾ, ಕಲ್ಪನಾ ಅವ್ರ ಕಾಲದಲ್ಲಿ ಅವ್ರು ಈ ಥರದ್ದೇ ವೇರ್ ಮಾಡ್ತಿದ್ದಿದ್ದು. ಇವಾಗ ಅದು ಟ್ರೆಂಡ್ ಆಗಿಬಿಟ್ಟಿದೆ ಅಷ್ಟೇ. ಬೆಲ್ ಬಾಟಮ್ ಪ್ಯಾಂಟು ತುಂಬ ಚೆನ್ನಾಗಿದೆ. ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಬೆಣ್ಣೆ ಥರ ಇದೆ ಮುಟ್ಟೋದಕ್ಕೆ. ಅಷ್ಟು ಚೆನ್ನಾಗಿದೆ. ಕಾಟನ್ ಮೆಟೀರಿಯಲೇ, ಒಂಥರ ಸ್ಟ್ರಿಪ್ನೆಸ್ ಇದೇನು ಮೆಟೀರಿಯಲ್ ಅಂತ ಅಷ್ಟಾಗಿ ಗೊತ್ತಿಲ್ಲ, ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಹಾಕೊಳ್ಳೋದಕ್ಕೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ. ನಿಮಗೆ ಯಾವ ಕಲರ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಕಲರ್ ಇದೆ, ಪಿಂಕ್ ಕಲರ್ ಇದೆ, ಎಲ್ಲ ಕಲರ್ಸು ಅವೈಲಬಲ್ ಇದೆ. ನನಗೆ ಯಾವ ಕಲರ್ ಬೇಕೋ ಅದನ್ನು ನಾನು ತರಿಸ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತರಿಸ್ಕೊಳ್ಳಿ. ಕಾಲೇಜ್ ಹುಡುಗಿರಿಗೆ, ಆಫೀಸ್ ವೇರ್ ಮಾಡೋದಕ್ಕೆ, ಶಾಪಿಂಗ್ ಹೋಗೋದಕ್ಕೆ ಎಲ್ಲರೂ ವೇರ್ ಮಾಡ್ಬೋದು. ಆಂಟಿರು ವೇರ್ ಮಾಡ್ಬೋದು, ಹುಡುಗಿರು ವೇರ್ ಮಾಡ್ಬೋದು. ಅಷ್ಟೊಂದು ಸುಂದರವಾಗಿರುವಂಥ ಪ್ಯಾಂಟ್ ಇದು. ಅಫಿಷಿಯಲ್ ವೇರಾಗಿ ವೇರ್ ಮಾಡೋದಕ್ಕಂತೂ ಇನ್ನೂ ತುಂಬ ಚೆನ್ನಾಗಿದೆ. ಆಫೀಸ್ ವೇರ್ಗೆ ಸ್ಟಿಚ್ಚು ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ. ಸ್ಟಿಚ್ಚನ್ನು ತುಂಬ ಚೆನ್ನಾಗಿ ಹಾಕಿದ್ದಾರೆ. ನನಗಿದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಮೆಟೀರಿಯಲ್ ಬಗ್ಗೆ ನೀವೇನು ತಿಂಕೆ ಮಾಡಬೇಡಿ. ಜಸ್ಟ್ ನನಗೆ ಇದು ಪ್ಯಾಕ್ ಆಫ್ 2 ಬಂದು 298 ರುಪೀಸ್ಗೆ ಸಿಕ್ಕಿದಷ್ಟೇ. 149 ರುಪೀಸ್ ಬೀಳುತ್ತೆ, ಜಾಸ್ತಿ ಏನು ಬೀಳಲ್ಲ. ಇಷ್ಟೊಂದು ಚೀಪ್ ಪ್ರೈಸ್ಗೆ ನಿಮ್ಗೆ ಎಲ್ಲೂ ಸಿಗಲ್ಲ ಇದು. ಬೇಕಾದ್ರೆ ನೀವೇ ಹೊರಗಡೆ ಹೋಗಿ ಸರ್ಚ್ ಮಾಡ್ಕೊಂಡು ಬನ್ನಿ, ಎಲ್ಲೂ ಸಿಗಲ್ಲ. ಅಷ್ಟು ಚೆನ್ನಾಗಿದೆ. ಯೋಚನೆ ಮಾಡಿದೆ, ಯಾರಿಗೆಲ್ಲ ಈ ಥರ ಪ್ಯಾಂಟ್ ಹಾಕ್ಕೊಳ್ತೀರಾ ಅಂದರು ಆರಾಮಾಗಿ ಬೈ ಮಾಡ್ಕೋಬೋದು ಮೀಶೋದಲ್ಲಿ. ನೆಕ್ಸ್ಟ್ ಒಂದು ಬಂದು ಪೂಜಾ ಸ್ಟ್ಯಾಂಡ್ ತರಿಸಿದೆ. ತುಂಬಾ ಚೆನ್ನಾಗಿದೆ. ಇದು 4 ಸ್ಟ್ಯಾಂಡ್ ಬಂದಿದೆ ಈ ಥರ, ಅಲ್ಯೂಮಿನಿಯಮ್ದು. ಇದಕ್ಕೆ ಗೋಲ್ಡನ್ ಕಲರ್ ಪೇಂಟ್ ಮಾಡಿರ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಎಷ್ಟು ಸ್ಟ್ರೆಂತ್ ಇದೆ ಗೊತ್ತಾ ಇದು. ತುಂಬ ಗಟ್ಟಿ ಇದೆ. ನಾವೇನು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಾಗಿಲ್ಲ, ಹೇಗಿರುತ್ತಪ್ಪ ಏನಪ್ಪ ಅಂತ ನಾನು ಅಂದ್ಕೊಂಡಿದ್ದೆ ಮುಂಚೆ. ಅದು ಬಂದಮೇಲೆ ಗೊತ್ತಾಗಿದ್ದು ನನಗೂ ಇಷ್ಟು ಚೆನ್ನಾಗಿದೆ ಅಂತ. ನಮಗಿವಾಗ ಡೆಕೋರೇಷನ್ ಮಾಡೋದಕ್ಕೆ ಹಬ್ಬಗಳಲ್ಲಾಗಿರ್ಬೋದು, ಯಾವುದಾದ್ರೂ ಫಂಕ್ಷನ್ಸಲ್ಲಿ ಮನೆಯಲ್ಲಿ ಪೂಜೆಗಳಿದ್ದಾಗ ಆ ಥರ ಟೈಮಲ್ಲೆಲ್ಲ ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟು ಅದ್ಭುತವಾಗಿರುವಂಥ ಸ್ಟ್ಯಾಂಡ್ಗಳು. ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಸ್ಟ್ಯಾಂಡ್ಸ್ ಇದ್ದರೂ ಸಾಕಾಗಲ್ಲ ನಮಗೆ. ಯಾವ ಥರ ಏನೆಲ್ಲ ಹುಡುಕ್ತೀವಿ ಅಲ್ವಾ, ಒಂದಲ್ಲ ಒಂಥರ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟೆ. ಈ ಥರ ಚಿಕ್ಕದು ಬೌಲ್ಗಳು ಇಡೋದಕ್ಕಾಗಿರ್ಬೋದು, ಅಥವಾ ಆರತಿ ಮಾಡಿರೋ ಪ್ಲೇಟ್ಗಳು, ಈ ಥರದ್ದೆಲ್ಲ ಇದ್ರ ಮೇಲೆ ಇಡ್ಬೋದು. ಅಷ್ಟು ಚೆನ್ನಾಗಿದೆ. ಮೆಟೀರಿಯಲ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಜಸ್ಟ್ ನನಗಿದು ಪ್ಯಾಕ್ ಆಫ್ 4 ಪೀಸಸ್ ಬಂದು 112 ರುಪೀಸ್ಗೆ ಸಿಕ್ಕಿದೆ.
ತುಂಬ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಅದರದ್ದು ಯಾವುದೇ ಥರದ ಪೇಂಟ್ ಮಾಡಿರ್ತಾರಲ್ಲ ಅದ್ರ ಮೇಲೆ ಗೋಲ್ಡ್ ಕಲರ್ ಪೇಂಟ್ ಮಾಡಿರ್ತಾರೆ ಅಲ್ಯೂಮಿನಿಯಮ್ದು ಬಂದು. ಅದು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಇದು ಫುಲ್ ಬ್ರಾಸ್ ಮೆಟೀರಿಯಲ್ ಅಲ್ಲ, ಹೇಳ್ತಾ ಇದ್ದೀನಿ. ಬ್ರಾಸ್ ಇಷ್ಟೊಂದು ಚೀಪ್ ರೇಟ್ಗೆ ಅಂತೂ ಸಿಗಲ್ಲ. ಇದು ನಮಗೆ ಬ್ರಾಸ್ ಥರನೇ ಕಾಣುತ್ತೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಬಿಲ್ಡ್ ಇದೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲರ ಮನೇಲೂ ಇದಿದ್ದರೆ ತುಂಬಾ ಯೂಸ್ ಅನಿಸುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರ ಹತ್ರ ಅಲಂಕಾರ ಮಾಡೋದಕ್ಕೆ. ಯಾರಿಗೆಲ್ಲ ಬೇಕು ಅನಿಸುತ್ತೆ ಅಂಥವ್ರು ಮಾತ್ರ ತಗೊಳ್ಳಿ. ಅವಶ್ಯಕತೆ ಇರೋರು. ಎಲ್ರಿಗೂ ನಾನು ಇದನ್ನು ಸಜೆಸ್ಟ್ ಮಾಡಲ್ಲ. ನೋಡ್ತಾ ಇದ್ದೀರಲ್ಲ ಒಂದೊಂದು ಎಷ್ಟೊಂದು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಒನ್ ಬಂದು ತವರೆ ಹೂವಿನ ಹಾರ. ಇದಂತೂ ನಾವು ಮಾರ್ಕೆಟಲ್ಲಿ ಮಾತಾಡ್ಸೋಕ್ಕೆ ಆಗಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ನಾವು ಈ ಥರ ಹಾರನ ತಂದು ಹಾಕೋದಕ್ಕಂತೂ ಆಗಲ್ಲ ಬಿಡಿ, ರಿಯಲ್ ಹಾರನ. ಇದು ನೋಡೋದಕ್ಕೆ ಆರ್ಟಿಫಿಷಿಯಲ್ ಅಂತಲೇ ಅನಿಸಲ್ಲ. ಎಷ್ಟು ಒರ್ಜಿನಲ್, ಇವಾಗ ತಂದಿರೋ ಫ್ಲವರ್ ಹಾರ ಥರ ಇದೆ. ಒರಿಜಿನಲ್ ಫ್ಲವರ್ ಹಾರ ಥರ, ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಕಲರ್ ಆಗಿರ್ಬೋದು, ಹಾರ ಮಾಡಿರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಇಷ್ಟ ಇರುತ್ತೆ ಈ ಥರ ತವರೆ ಹೂವಿನ ಹಾರನ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಬೇಕು ಅಂತ, ಅಂಥವ್ರಿಗೆಲ್ಲರೂ ಮಾರ್ಕೆಟ್ಗೆ ಹೋಗಿ ನೋಡ್ಕೊಂಡು ಬಂದಿರ್ತೀರ, ಕೇಳು ಇರ್ತೀರ. ಹಾರ ಪ್ರೈಸು 3000 ಮೇಲೇ ಇರುತ್ತೆ ಹೊರತು ಕಡಿಮೆ ಸಿಗಲ್ಲ. ಇದು ಎಲ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ನೋಡ್ತಾ ಇರ್ಬೋದು, ಇದು ಈ ಥರ ಇಲ್ಲಿ ದಾರ ಕಟ್ಬಿಟ್ಟು ಈ ಕಡೆ ಬೇಕಾದರೆ ನಾವು ಹಾಕೋಬೋದು. ದೇವ್ರಿಗೆ ಎಷ್ಟು ಉದ್ದ ಬೇಕು ಲೆಂತು, ಆ ಥರ ನಾವು ಉದ್ದ ತುಂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಎಲ್ಲರ ಮನೇಲೂ ಈ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇದೊಂದಿದ್ರೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಆಸೆ ಇರುತ್ತೆ, ಅಯ್ಯೋ ನಾನು ದೇವ್ರಿಗೆ ಇದೇ ಥರ ಹಾಕಿ ನೋಡಬೇಕಪ್ಪ, ಬಟ್ ನನಗಿನ್ನೂ ದೇವ್ರ ಆ ಥರ ಇಷ್ಟೊಂದು ದುಡ್ಡು ಕೊಟ್ಟು ಹಾರನ ತಂದಾಕೋಕ್ಕೆ ಇನ್ನೂ ಏನೂ ನಮ್ಗೆ ಒದಗೆ ಬಂದಿಲ್ಲ ಅಂತ ಅಂದ್ಕೊಳ್ತಿರ್ತೀರ. ದೇವ್ರ ಕರುಣೆನೇ ತೋರಿಸಿಲ್ಲ ನಮಗಿನ್ನೂ ಈ ಥರ ಹಾರ ತರೋಕ್ಕೆ ಅಂತ. ಅಂಥವರಿಗೆ ಇದೊಂದು ಬೆಸ್ಟ್ ಅಂತ ಹೇಳ್ತೀನಿ. ಜಸ್ಟು 300 ರುಪೀಸ್ ಸಮಥಿಂಗಲ್ಲಿ ಸಿಗ್ತಾಯಿದೆ. ನನಗೆ ಇದು ಅವಾಗ ಆಫರ್ ಇದ್ದಿದ್ದರಿಂದ ಜಸ್ಟ್ 298 ರುಪೀಸ್ಗೆ ಸಿಕ್ಕಿದ್ದು. ಇವಾಗ 300 ರುಪೀಸ್ ಸಮಥಿಂಗ್ ಆಗಿದೆ. ನಾನು ತೊಗೊಂಡಾಗ 298 ರುಪೀಸ್ ಇತ್ತು ನಾನು ಆರ್ಡ್ರ್ ಮಾಡಿದಾಗ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ಅದು ಲೈಟ್ ಬೆಳಕಿಗೆ ಆ ಥರ ಕಾಣ್ತಿತ್ತು. ನ್ಯಾಚುರಲ್ಲಾಗಿ ಇದೇ ಥರ ಇರೋದು. ಇದು ರಿಯಲಾಗಿರೋ ಹಾರ, ಇದು ಇದೇ ಥರ ಇದೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡ್ತಿದ್ದಂಗೆ ಫೋಟೋಗೂ ಹಾಕ್ಬೋದು ಹಬ್ಬದಲ್ಲಿ, ಇಲ್ಲ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದಕ್ಕೋಸ್ಕರನೇ ಹಾಕ್ತೀನಿ ಪರ್ಟಿಕ್ಯುಲರಾಗಿ, ಅದಕ್ಕೆ ಬೇಕಾದರೂ ಇಟ್ಕೋಬೋದು. ಅಷ್ಟು ಚೆನ್ನಾಗಿದೆ. ಒಂದು ನಿಮಿಷ ಕೂಡ ಯೋಚನೆ ಮಾಡದೆ ಇದನ್ನು ಬೈ ಮಾಡ್ಕೋಬೋದು ನಾವು. ಅಷ್ಟು ಚೆನ್ನಾಗಿರುವಂತಹ ತವರೆ ಹೂವಿನ ಹಾರ. ನಾವಂತೂ 3000 ಕೊಟ್ಟಿಂತೂ ತಂದು ಹಾಕೋದಕ್ಕಾಗಲ್ಲ, ಅಷ್ಟೊಂದು ಖರ್ಚು ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈ ಹಾರ ಬಂದು ತುಂಬಾ ಒಳ್ಳೆಯದು. ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೆಕ್ಸ್ಟ್ ಒಂದು ಬಂದು ಪೂಜಾ ಸ್ಟ್ಯಾಂಡ್. ನೋಡಿದ್ರಲ್ಲ, ರಿಯಲಾಗಿ ಇದೇ ಥರ ಇರೋದು. ರಿಯಲಾಗಿ ಏನು ಸೆಂಡ್ ಮಾಡಿದ್ದಾರೆ ಇದು ರಿಯಲ್ ಫೋಟೋ ಪೂಜಾ ಸ್ಟ್ಯಾಂಡ್ದು. ಪ್ಯಾಂಟ್ಸ್ಗಳು ಬಂದು ನ್ಯಾಚುರಲ್ ಬೆಳಕಲ್ಲಿ ತೋರಿಸ್ತಾ ಇರೋದು. ಇವಾಗೆಲ್ಲ ನಾನು ಏನು ತೋರಿಸ್ತಿದ್ದೀನಿ, ಮುಂಚೆ ನಾನು ಕುಳಿತುಕೊಂಡು ತೋರಿಸಿದ್ನಲ್ಲ, ಅದು ಒಳಗಡೆ ಲೈಟ್ ಬೆಳಕಲ್ಲ ಆ ಥರ ಕಾಣ್ತಿತ್ತು ನೋಡಿ. ನ್ಯಾಚುರಲ್ ಬೆಳಕಲ್ಲಿ ಈ ಥರ ಕಾಣ್ತಾ ಇದೆ. ಯಾವುದೇ ಲೈಟ್ ಹಾಕಿಲ್ಲ ನಾನು. ರಿಯಲ್ಲಾಗಿ ಯಾವ ಥರ ಪ್ಯಾಂಟ್ ಇದೆ ಅದೇ ಥರ ಇಲ್ಲಿ ಕಾಣಿಸ್ತಾ ಇರೋದು. ನನಗೆ ಇದೆರಡು ಕಲರೂ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಇದೆರಡು ಕಲರು ಚೂಸ್ ಮಾಡಿಕೊಂಡು ಬೈ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಕೂಡ ಬೈ ಮಾಡ್ಕೋಬೋದು. ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಬೆಣ್ಣೆ ಮುಟ್ದಂಗೆ ಆಗುತ್ತೆ ಮೆಟೀರಿಯಲ್ ಅಂತೂ. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಇಲ್ಲಿ ನೋಡಿ, ಬೆಲ್ ಬಟನ್ ಪ್ಯಾಂಟ್ ಆವಾಗ ಹೆಂಗೆ ಬರ್ತಿತ್ತು, ಇಲ್ಲಿ ಅಗಲ ಬರುತ್ತಲ್ಲ ಆ ಥರ ಇದೆ. ಬಾಟಮಲ್ಲಿ ಅಗಲ ಬರುತ್ತೆ, ಇಲ್ಲೆಲ್ಲ ಫಿಟ್ಟಿಂಗು ಕಂಫರ್ಟಬಲ್ ಆಗಿರುತ್ತೆ ತುಂಬಾ. ಯಾರಿಗೆಲ್ಲ ಸೊಂಟ ಹತ್ರ ಹೊಟ್ಟೆ ಹತ್ರ ದಪ್ಪಕ್ಕೆ ಇರುತ್ತೆ, ಅಗಲ ಕಾಣುತ್ತೆ, ಅಂಥವ್ರಿಗೂ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ಕೂಡ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೆ ಯಾವ ಕಲರ್ ಪ್ಯಾಂಟ್ ಇಷ್ಟ ಆಯಿತು ಮತ್ತು ಹಾರ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.